ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಸರಸ್ವತಿ ಮಹಾತ್ಮ್ಯ ವರ್ಣನವೆಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ತರುವಾಯ ನಿನಗೆ ಮತ್ತೊಂದು ಉತ್ತಮ ತೀರ್ಥದ ಮಹಾತ್ಮ್ಯವನ್ನು ಹೇಳುವೆನು. ಧರ್ಮಾರಣ್ಯಕ್ಕೆ ಸತ್ಯಲೋಕದಿಂದ ಸರಸ್ವತಿಯನ್ನು ತಂದ ಬಗೆಯನ್ನು ತಿಳಿಸುವೆನು ಕೇಳು. ಮುನಿಗಳು ಸುಖವಾಗಿ ಕುಳಿತಿರುವವನು, ಮಹರ್ಷಿಗಳಿಂದ ಸೇವಿಸಲ್ಪಟ್ಟವನು, ತರುಣ ಸೂರ್ಯನಿಗೆ ಸಮಾನನು, ಸಕಲ ಶಾಸ್ತ್ರ ನಿಪುಣನು, ಸಕಲ ದಿವ್ಯ ತೀರ್ಥರೂಪನು, ಮಹರ್ಷಿ ವರೇಣ್ಯನು, ಪುಣ್ಯಶಾಲಿಯು, ಪೂಜ್ಯನು, ಸ್ಥಿರವಾದ ವ್ರತವುಳ್ಳವನು, ಯೋಗಿಯು, ಅತಿ ಶಾಂತನು, ಕಮಂಡಲಧಾರಿಯು, ಜಪಸರವನ್ನು ಹಿಡಿದವನು, ಚಿರಂಜೀವಿಯು, ಸ್ಥಿರನು, ಜ್ಞಾನಿಯು, ದೃಢವಾದ ಮನಸ್ಸುಳ್ಳವನು, ಬ್ರಹ್ಮನಿಗೆ ಸಮಾನವಾದ ಕಾಂತಿಯುಳ್ಳವನು, ಸಮಾಧಿ ನಿರತನು, ಸಂತೋಷದಿಂದ ಅರಳಿದ ನಯನಗಳುಳ್ಳವನು ಆಗಿರುವ ಮಾರ್ಕಂಡೇಯನನ್ನು ನಮಸ್ಕರಿಸಿ ಸ್ತುತಿಸಿ ಇಂತೆಂದರು. ಪೂಜ್ಯರೇ, ನೈಮಿಷಾರಣ್ಯದಲ್ಲಿ 12 ವರ್ಷ ನೆರವೇರಿಸುವ ಸತ್ರಯಾಗದಲ್ಲಿ ಸೂತರು ಶೌನಕರ ಮುಂದೆ ಎಲ್ಲ ಮುನಿಗಳು ಕೇಳುತ್ತಿರುವಾಗ ಬ್ರಹ್ಮನ ಮಗಳಾಗಿ ದರ್ಶನ ಮಾಡುವುದರಿಂದಲೇ ಎಲ್ಲ ಪಾಪಿಗಳ ಪಾಪಗಳನ್ನು ನೀಗಿಸಿ ಪುಣ್ಯವನ್ನುಂಟು ಮಾಡುವ ಸರಸ್ವತಿ ನದಿಯನ್ನು, ಗಂಗೆಯನ್ನು ಭೂಮಿಗೆ ಇಳಿಸಿದ ಕಥೆಯನ್ನು ನೀವು ಹೇಳಿದಿರಿ. ಅದು ಈಗ ನಮ್ಮ ಮನಸ್ಸಿನಲ್ಲಿ ನೆಲೆಸಿದೆ. ಮಾರ್ಕಂಡೇಯನು ಹೇಳುತ್ತಾನೆ, ಅಯ್ಯ ದ್ವಿಜರೇ, ನಾನು ಧರ್ಮಾರಣ್ಯದಲ್ಲಿ ರಕ್ಷಣೆಯನ್ನು ಅಪೇಕ್ಷಿಸುವವರನ್ನು ಪೊರೆಯುವ ಸರಸ್ವತಿ ನದಿಯನ್ನು ಸತ್ಯಲೋಕದಿಂದ ಸುರೇಖ ಪರ್ವತದಲ್ಲಿ ಇಳಿಸಿದೆನು. ಭಾದ್ರಪದ ಕೃಷ್ಣ ಪಕ್ಷದ ದ್ವಾದಶಿಯ ದಿನ ಮುನಿಗಳಿಂದಲೂ ಗಂಧರ್ವರಿಂದಲೂ ಸೇವಿಸಲ್ಪಟ್ಟ ಆ ದ್ವಾರಾವತಿ ತೀರ್ಥದಲ್ಲಿ ಪಿತೃಗಳಿಗೆ ಮಾಡಿದ ಪಿಂಡ ಪ್ರದಾನವು ಅಕ್ಷಯವಾಗುವುದು. ಈ ಮಹಾಖ್ಯಾನವು ಅತಿ ಪವಿತ್ರವೂ ಪಾಪನಾಶಕವೂ ಪುಣ್ಯಪ್ರದವೂ ಆಗಿರುವುದು. ದೇವಲೋಕದಲ್ಲಿರುವ ಪ್ರಭಾಸ ತೀರ್ಥವು ಸಮಸ್ತ ಮಂಗಳವನ್ನೀಯುವ ಈ ಸರಸ್ವತಿ ತೀರ್ಥದಿಂದಲೇ ಉಂಟಾಗಿರುವುದು. ಸರಸ್ವತಿ ನದಿಯ ನೀರು ಮಾನವರ ಬ್ರಹ್ಮಹತ್ಯಾ ದೋಷವನ್ನು ಪರಿಹರಿಸುವುದು. ಸರಸ್ವತಿ ನದಿಯಲ್ಲಿ ಮಿಂದು ಪಿಂಡ ಪ್ರದಾನ ಮಾಡಿ ಪಿತೃಗಳನ್ನು ತೃಪ್ತಿಗೊಳಿಸುವವರು ತಿರುಗಿ ಭೂಲೋಕದಲ್ಲಿ ಹುಟ್ಟುವುದಿಲ್ಲ. ಕಾಮಧೇನುವು ಇಷ್ಟಾರ್ಥಗಳನ್ನು ನೀಡುವಂತೆ ಸರಸ್ವತಿ ನದಿಯು ತನ್ನಲ್ಲಿ ಮಿಂದವರಿಗೆ ಸ್ವರ್ಗ ಮತ್ತು ಮೋಕ್ಷಗಳನ್ನು ಕೊಡುವುದು. ಇಲ್ಲಿಗೆ 71,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಸರಸ್ವತಿ ಮಹಾತ್ಮ್ಯ ವರ್ಣನವೆಂಬ 25ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.